ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಟಿಬಿಟೋರ್ ಮಾಡುವಂತಹ ಸೂಪ್ನ ನಾವು ಮನೇಲಿ ಟ್ರೈ ಮಾಡ್ತಾಯಿದ್ದೀವಿ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನೋಡಿ, ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ನೋಡಿ ಈ ಥರ ಅದು ಬರುತ್ತೆ. ಸೂಪ್ ಮಾಡೋಕ್ಕೆ ಅಂತಲೇ ಇರುತ್ತೆ ಟಿಬಿಟೋರ್ದು ಸೂಪ್ ಮಾಡೋವಂಥದ್ದು. ನೋಡಿ ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ಬೇಯಿಸ್ಬಿಟ್ಟು, ಸಾಫ್ಟ್ ಆಗೋ ಥರ ಬೇಯಿಸ್ಬಿಟ್ಟು, ತುಂಬ ಬೇಯಿಸ್ಬೇಡಿ, ಮುದ್ದೆ ಆಗೋ ಥರ ಲೈಟಾಗಿ ಸಾಫ್ಟ್ ಆಗೋಂಗೆ ಬೇಯಿಸ್ಬಿಟ್ಟು ನೀರನ್ನ ಸಪ್ರೇಟ್ ಮಾಡಿ, ಅದನ್ನೇ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ, ಕ್ಯಾರೋಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಕಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಈರುಳ್ಳಿನ ಕ್ಲೀನಾಗಿ ಒಗ್ಗರಣೆ ಮಾಡ್ಕೊಳ್ಳಿ. ಕ್ಲೀನಾಗಿ ಒಗ್ಗರಣೆ ಮಾಡಿಕೊಂಡು, ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಬರೋ ಥರ ರೆಡ್ ಫ್ಲೇಮಲ್ಲಿ ಒಗ್ಗರಣೆ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಹಸಿ ಹಸಿ ಸ್ಮೆಲ್ ಇರುತ್ತೆ. ಅದಾದಮೇಲೆ ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟ್ನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು, ಅದ್ರ ಜೊತೆಗೆ ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಎಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ಒಂದು 2-3 ಸಲ ತಿರುಗಿಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಚೆಂದ ಬೇಯಿಸ್ಕೊಂಡಾದಮೇಲೆ ಮ್ಯಾಗಿದು ಪ್ಯಾಕೆಟ್ ಬರುತ್ತಲ್ಲ, ಅಂದರೆ ಮಸಾಲ ಪ್ಯಾಕೆಟು ಮ್ಯಾಗಿದು, ಆ ಮ್ಯಾಗಿ ಪ್ಯಾಕೆಟುದು ಮಸಾಲ 2 ತೆಗೆದಿಟ್ಕೊಂಡಿದ್ದೀನಿ. ಅಂಗಡಿಗಳಲ್ಲಿ ಸಿಕ್ಕುತ್ತೆ. ಅದನ್ನು ತೆಗೆದಿಟ್ಕೊಂಡು ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಚೆಂದ ಕುದಿಸ್ಕೊಳ್ಳಿ. ಅದಾದಮೇಲೆ ಆ ಬಸ್ತು ಇಟ್ಕೊಂಡಿರ್ತೀವಲ್ಲ ನೀರು, ಅದನ್ನೇ ಹಾಕ್ಕೋಬೇಕು. ಯಾಕಂದರೆ ಸೂಪ್ ಮಾಡ್ತಾ ಇರೋದ್ರಿಂದ ಅದೇ ನೀರು ಬೇಕು. ಅದೇ ನೀರಿಗೆ ರೆಡಿ ಮಾಡಿಕೊಂಡು ಅದಾದಮೇಲೆ ಆ ನೀರು ಹಾಕಿದ್ಮೇಲೆ ಕ್ಲೀನಾಗಿ ಕುದಿಸ್ಕೊಂಡು ಆದಮೇಲೆ ಬೇಯಿಸಿ ಸಪ್ರೇಟಾಗಿ ತೆಗೆದಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಮರ್ತ್ಕೋಬೇಡಿ, ನೀರು ಚೆಲ್ಲಕ್ಕೆ ಹೋಗಬೇಡಿ, ಅದೇ ನೀರನ್ನ ಹಾಕಬೇಕು. ಯಾಕಂತಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಂಗಾಗಿ, ಯಾಕಂದರೆ ನಾವು ಸಪ್ರೇಟ್ ಮಾಡೋದು ಯಾಕೆ ಅಂತ ಅಂದರೆ, ಬಿಸಿ ನೀರು ಇರುತ್ತಲ್ವಾ, ಇದು ಅದರೊಳಗೆ ಇದ್ದುಬಿಟ್ರೆ ನಾವು ಆಲ್ರೆಡಿ ಮೆತ್ತಗಾಗೋ ಥರ ಬೇಯಿಸಿದಾದಮೇಲೆ ಅದು ಮತ್ತೆ ಇದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡ್ತೀವಿ. ನೆಕ್ಸ್ಟು ನೋಡಿ, ಮ್ಯಾಗಿ ರೆಡಿಯಾಗಿತ್ತು, ಅದನ್ನು ಕೊಟ್ಟಾಯಿತು. ನೋಡಿ ತಿಂದುಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಟ್ರೈ ಮಾಡಿ.